ಮೊದಲಿಗೆ ಕಣ್ವ ಮಠದ ಶ್ರೀಪಾದಂಗಳವರು ಅನುಗ್ರಹ ಆಶೀರ್ವಚನವನ್ನು ನೀಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮನ್ ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತಃ ಭೇದೋ ಜೀವಗಣ ಹರೇರನುಚರಾಃ ನಿಚೋಚ್ಚಭಾಂ ಗತಾಃ ಮುಕ್ತಿ ನೈಜ ಸುಖಾನುಭೂತಿರಮಲಾಃ ಭಕ್ತಿತ್ವಸತ್ಸಾಧನಂ ಹಿ ಆಖ್ಯಾದಿತೃತೀಯಂ ಪ್ರಮಾಣಮಖಿಲಾಂ ನ್ಯಾಯೈಕವೇದ್ಯೋ ಹರಿಃ. ಮಧ್ವ ಪುರಂದರ ಉತ್ಸವ. ಈ ಉತ್ಸವದಲ್ಲಿ ಅನೇಕ ಉತ್ಸುಕತೆಯಿಂದ ಇರತಕ್ಕಂಥ ಪುರಂದರ ದಾಸರ ಮಹಿಮೆಯನ್ನು ಕೊಂಡಾಡ್ತಕ್ಕಂಥ ಶಿಷ್ಯವರ್ಗದವರನ್ನೆಲ್ಲ ರಾಮಚಂದ್ರ ಆಚಾರ್ಯರು ಆನೆಗುಡ್ಡಿಯ ಮಹಾಗಣಪತಿಯ ಸನ್ನಿಧಾನ, ಕುಂಭಕಾಶಿಯ ಸನ್ನಿಧಾನ, ನಮ್ಮ ವಾದಿರಾಜರ ಜನ್ಮಸ್ಥಳ ಹೂವಿನ ಕೆರೆ, ಹೂವಿನ ತೋಟ ಅಂತಲೂ ಹೇಳಿದರೆ, ಜ್ಞಾನದ ಭಂಡಾರದ ತೋಟ ಅಂತಲೂ ಹೇಳ್ತೇವೆ. ಹಾಗೆ ಉಡುಪಿಯ ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮಗೆ ದಾಸರನ್ನು ಕೊಂಡಾಡ್ತಕ್ಕಂಥ ಒಂದು, ಎಲ್ಲರೂ ಸೇರಿ ದಾಸರ ಬಗ್ಗೆ ಅತ್ಯಂತ ಭಾವುಕರಾಗಿ ನಾವು ಆ ದಾಸರ ಮಹಿಮೆಯನ್ನು ತಿಳಿಲಿಕ್ಕೆ ಏನೆಲ್ಲ ಸಾಧ್ಯ ಉಂಟು ಅದನ್ನೆಲ್ಲ ಇಲ್ಲಿ ನಾವು ಕಾಣಬೇಕಾಗಿದೆ. ಕುಂಭಕಾಶಿ, ಕುಂಭಮೇಳ, ಕುಂಭ ಎಲ್ಲವೂ ಇಲ್ಲೇ ಸೇರಿದೆ. ಎಲ್ಲರೂ ನಾವು ಇಲ್ಲೇ ಇದ್ದೇವೆ. ಅಂತಹ ಸಾನ್ನಿಧ್ಯ ನಮ್ಮ ದಾಸರು ಇಲ್ಲಿ ತಂದು ಕೊಟ್ಟಿದ್ದಾರೆ. ಆಚಾರ್ಯರು ಹೇಳಿರ್ತಕ್ಕಂಥದ್ದೇನೆ ದಾಸರು ಕೂಡ ಪ್ರತಿಪಾದನೆ ಮಾಡಿ, ಯಾವ ರೂಪದಲ್ಲಿ ಸಜ್ಜನರನ್ನು ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯನೋ ಆ ರೂಪ ತರಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ದಾಸರು ಅತ್ಯಂತ ಪ್ರಮುಖರಾಗಿದ್ದಾರೆ. ಹಂಪಿಯಲ್ಲಿ ಪುರಂದರ ದಾಸರಿಗಂತಲೇ ಪುರಂದರ ಮಂಟಪ ಅಂತಲೇ ಕಟ್ಟಿಸಿದ್ದುಂಟು. ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರನೇ. ನಾವೆಲ್ಲ ಸಜ್ಜನರು, ಎಲ್ಲಿ ಮಠ ಇರ್ತದೋ, ಎಲ್ಲಿ ಮಂದಿರ ಇರ್ತದೋ ಅಲ್ಲೆಲ್ಲ ಸಜ್ಜನರಿರ್ತಾರೆ. ಸಜ್ಜನರೊಂದಿಗೆ ಭಜನೆ ನಡೀತದೆ. ಆ ಭಜನೆಯೇ ನಮಗೆ ನೆಮ್ಮದಿಯ, ಶಾಂತಿಯ, ಸುಖ, ಸಂತೋಷ ಕೊಡ್ತಕ್ಕಂಥದ್ದು. ಅದನ್ನೇ ಅಂಜಿಕಿನ್ಯಾತಕೆಯ ಸಜ್ಜನರಿಗೆ ಭಯವುವಿನ್ಯಾತಕೆಯ ಅಂತ ಹೇಳ್ತಾರೆ. ನಾವೆಲ್ಲರೂ ಸಜ್ಜನರು, ನಮಗೆ ಯಾವ ರೀತಿಯಿಂದಲೂ ಭಯವಿಲ್ಲ. ಅಂತಹ ಶಕ್ತಿ ಆಂಜನೇಯನ ಮೂಲಕ ನಮಗೆ ತಂದು ಕೊಟ್ಟಿರ್ತಕ್ಕಂಥವ್ರು ದಾಸರು, ಪುರಂದರ ದಾಸರು. ಬುದ್ಧಿದ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್. ಅಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಪರಮಾತ್ಮನಿಗೆ ನಾವು ಶರಣು ಹೊಂದಿ ಅಂಜಿಕೆ ಅನ್ನೋದೇ ನಮ್ಮಲ್ಲಿರಲ್ಲ. ಸಜ್ಜನ ಸಂತು ನಿರ್ಭಯ. ನಾವೆಲ್ಲವೂ ಸಜ್ಜನರಾದಿಂದ ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಜ್ಞಾನದೇಹಂ ಪತಿಂ ಶ್ರಿಯ ಅಂತ ನನಗೆ ಹೇಳಿದ್ದುಂಟು. ನಾವು ಪತಿಂ ಶ್ರಿಯ, ಶ್ರೀಪತಿಯು ನಮಗೆ ಸಂಪತ ವಿಹಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ದಾಸರು ಎಂಥ ಮಾತು ಹೇಳಿದ್ದಾರೆ ನೋಡಿ. ಅದರ ಜೊತೆಯಲ್ಲಿ ಇನ್ನೊಂದು ಹೇಳಿದ್ದಾರೆ, ವಿಘ್ನೇಶ್ವರನ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದು ಮನಹರುಷವಿತ್ತು ಮನಸ್ಸು. ಎಂಥ ಇದು ಒಂದು, ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಂತೋಷ, ಎಷ್ಟು ನೆಮ್ಮದಿ, ಎಷ್ಟು ನಮಗೆ ಧೈರ್ಯ ಕೊಡ್ತದೆ ಇದು. ಶ್ರೀಪತಿಯು ನಮಗೆ ಸಂಪದವಿಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಜ್ಞಾನವೇ ದೇಹವಾಗಿ ಉಳ್ಳಂಥ ಈ ಶರೀರ ಶ್ರೀಪತಿ, ವಾಣಿಪತಿಯು ನಮಗೆ ದೀರ್ಘಾಯು. ನಾವು ಎಲ್ಲೆಲ್ಲಿ ಯಾವ್ಯಾವುದು ಓದ್ತೇವೋ, ಏನೆಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತೀವಿ, ಅಂಥವೆಲ್ಲವೂ ಕೂಡ ನಮಗೆ ಶ್ರೇಯಸ್ಸನ್ನು ತಂದು ಆಯುಷ್ಯನ್ನು ಅಭಿವೃದ್ಧಿ ಮಾಡಲಿ. ದಿನ ದಿನ ವಿಘ್ನೇಶ್ವರನ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ಆನೆಗುಡ್ಡೆ ಮಹಾಗಣಪತಿ, ಅವನ ಸನ್ನಿಧಾನದಲ್ಲಿ ಇವತ್ತು ಬಂದಿದ್ದೇವೆ ನಾವೆಲ್ಲ.
ಅವನ ಒಂದು ಕೃಪೆಯಿಂದ ನಮ್ಮ ಕಾರ್ಯ, ನಮ್ಮ ಒಂದು ಏನೇನು ನಮ್ಮ ಸಂಕಲ್ಪ ಇದೆ ಅದೆಲ್ಲವೂ ಕೂಡ ನೆರವೇರಲಿ. ಆ ಪುರಂದರದಾಸರು ನೆರವೇರಿಸಲಿ. ಆಪತ್ತುಗಳ ಕಳೆದು ನಮಗೆ ಯಾವುದೋ ಅನೇಕ ರೀತಿಯ ಸಾಂಸಾರಿಕ ಜೀವನದಲ್ಲಿ ಬರ್ತಕ್ಕಂಥ ಆಪತ್ತುಗಳು ಬೇರೆ ಯಾವ ಜೀವನದಲ್ಲಿ ಅದಕ್ಕೆ ಜೀವನ ಅಂತ ಹೇಳ್ತಾರೆ. ಆ ಜೀವನ ಪಡೆದಿದ್ದೇವೆ, ಆ ಸಾಂಸಾರಿಕದಲ್ಲಿ ಮುಳುಗಿದ್ದೇವೆ. ಅಂಥ ಆಪತ್ತುಗಳನ್ನೆಲ್ಲ ದಿನೇ ಧನ್ವಂತರಿ ಆಪತ್ತುಗಳೇ ಕಳೆದು ಮನೋಹರ್ಷವಿತ್ತು. ಧನ್ವಂತರಿ ರೂಪನೂ ಅವನೇ, ಗಣಪತಿಯೇ. ಆ ಗಣಪತಿಯ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ನಮಗೆ ಧನ್ವಂತರಿ ರೂಪದಲ್ಲಿ ಬಂದು ನಮಗೆ ಆರೋಗ್ಯ ಕೊಟ್ಟು ಮನೋಹರ್ಷವಿತ್ತು ಮನ್ನಿಸಲಿ. ಬರೀ ಹಾಗೇ ಅಲ್ಲ, ನಾವು ಮಾಡಿರ್ತಕ್ಕಂಥ ಅಚಾತುರ್ಯಗಳನ್ನೆಲ್ಲ ಮನ್ನಿಸಲಿ, ಕ್ಷಮಿಸಲಿ. ಆಪತ್ತುಗಳ ಕಳೆದು ಮನೋಹರ್ಷವಿತ್ತು ಮನ್ನಿಸಲಿ. ಇದೆಲ್ಲವೂ ಕೂಡ ನಮ್ಮ ಪುರಂದರದಾಸರು ಹೇಳಿ ನಮಗೆ ಬಿಟ್ಟು ಹೋಗಿದ್ದಾರೆ. ನಮ್ಮ ರಾಮಚಂದ್ರ ಆಚಾರ್ಯರು ಅನೇಕ ಕಡೆ, ನಾವು ಕುಷ್ಟಗಿಯಲ್ಲಿ ಒಮ್ಮೆ ಮಾಡಿದ್ದಾಗ ಕೇಳಿದ್ದೆ, ಕಾಶಿಯಲ್ಲಿ ಮಾಡಿದಾಗಲೂ ಕೇಳಿ ಆನಂದಪಟ್ಟಿದ್ದೇವೆ. ಈ ಸಮಯದಲ್ಲಿ ನೀವು ಬರಬೇಕು ಅಂತ ನಮಗೆ ಆಹ್ವಾನ ಕೊಡುವಾಗ ನಾವು ಹೇಳಿದೆವು, ನನಗೆ 28 ಆದರೆ ಉಚಿತ, 29 ನನಗೆ ಇರಲಿಕ್ಕಾಗಲ್ಲ. ಯಾಕೆಂದರೆ 30ನೇ ತಾರೀಕು ನಮ್ಮದೇ ಆದ ಅಮ್ಮನ ಕಟ್ಟೆ ಅಂತ ನಮ್ಮ ಜನರೇ ಸಾವಿರಾರು ಜನ ಸೇರಿರ್ತಾರೆ. ಅಲ್ಲಿ ಪುರಂದರೋತ್ಸವ ನಡೀತದೆ. ಅಲ್ಲಿ ಅಮ್ಮನ ಆರಾಧನೆ ಅಂತಂದರೆ ದಾಸರ ಸಂಕೀರ್ತನೆಗಳನ್ನು ಹಾಡಿ ಕುಣಿಯುವಂಥ ಒಂದು ಸಭಾ ಕಾರ್ಯಕ್ರಮ. ಅಲ್ಲಿ ಅಂಥದ್ದೊಂದು ಕಾರ್ಯಕ್ರಮ ಇದೆ. ಅದು ನಮ್ಮ ಮಠದ್ದೇ, ನಮ್ಮ ಜನರೇ ಸೇರ್ತಕ್ಕಂಥ ಕ್ಷೇತ್ರ ಅದು. ನಾನು ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ, ಮತ್ತು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೂ ಕಷ್ಟ ಆಗ್ತದೆ. ಮಧ್ಯದಲ್ಲಿ 28 ತಾರೀಕು ನಾನು ಮ್ಯಾನೇಜ್ ಮಾಡಬಲ್ಲೆ ಅಂದಾಗ, ಆಯಿತು, ಆ ಸಮಯ ನಿಮಗೆ ಒದಗಿಸಿ ಕೊಡ್ತೇವೆ ಅಂತೇಳಿ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರು ಕರೆಸಿ, ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಜನ ಸೇರಿ ನಮಗೆ ಆನಂದಪಡಿಸಿದ್ದೀರಿ. ಅಲ್ಲಿ ಮೇಲೆ ಹೋದ ಮೇಲೆ ಒಬ್ಬರು ಹೇಳಿದರು, ಯಾರಿಗೆಲ್ಲ ತೋರಿಸಿದಿ ಫಸ್ಟು ಅಂತ ಹೇಳಿದರು. ಯತಿಗಳಿಗೆಲ್ಲ ತೋರಿಸಿದ್ದೇನೆ ಅಂತ ಹೇಳ್ಬೋದು ಅವರು. ಯತಿಗಳಿಗೆಲ್ಲ ದರ್ಶನ ಮಾಡಿಸಿ, ಯತಿಗಳನ್ನೆಲ್ಲ ಕೇಳಿಸಿ ತೋರಿಸಿ ಈ ಸಮಾರಂಭ ಅದ್ಧೂರಿಯಾಗಿ ನಡೆಸಿದ್ದೇನೆ ಅಂತ ಧೈರ್ಯವಾಗಿ ರಾಮಚಂದ್ರಾಚಾರ್ಯ ಹೇಳ್ಬೋದು. ಅಂಥ ಕೆಲಸ ಇದು. ಇನ್ನೊಂದು ದಾಸರಲ್ಲಿ ಇನ್ನೊಂದಿದೆ. ಏನಿದೆ? ತ್ಯಾಗ ಮನೋಭಾವನೆ ಇದೆ. ನೀವು ತ್ಯಾಗಿಗಳಾಗಿ, ನೀವು ವೈರಾಗಿಗಳಾಗಿ, ದಾನಿಗಳಾಗಿ, ದಾನಂ ಧ್ರುವಂ ಫಲತೆ ಪಾತ್ರ ಗುಣಾನುಕೂಲ್ಯಂ ಅಂತ ನೀವೆಲ್ಲ ಕೇಳಿದ್ದೇವೆ, ನಾವೆಲ್ಲ ಹೇಳ್ತಾ ಇರ್ತೇವೆ. ಅದರ ಪ್ರಕಾರ ನೀವು ದಾನನೂ ಮಾಡ್ತಾ ಇರ್ತೀವಿ, ದಾನನೂ ಕೊಡಿಸ್ತಾ ಇರ್ತೀವಿ, ದಾನ ತೊಗೊಳ್ತಾ ಇರ್ತೀವಿ, ಎಲ್ಲವೂ ನಡೀತಾ ಇದೆ. ಸತ್ಪಾತ್ರರಿಗೆ ಕೊಡ್ತಕ್ಕಂಥದ್ದು ದಾಸರು ಎಷ್ಟು ಚಂದ ಹೇಳಿದ್ದಾರೆ. ನಂದೇನಿದೆ ಇದು ನಿನ್ನದೇ ಇದೆಲ್ಲವೂ, ನಂದನ ಗೋವಿಂದ, ಹಿಂದಿನ ಜನ್ಮವು ಹೇಗಾದರಾಗಲಿ, ಮುಂದೆನ್ನ ಕಾಯೋ ಮುಕುಂದ ಶ್ರೀಕೃಷ್ಣ. ಜನನ ಮರಣ ನಿಂದೆ, ಕಾಯ ಕಷ್ಟವು ನಿಂದೆ, ದೇಹ ಬಲವು ನಿಂದೆ, ಯಾತ್ರಾ ತೀರ್ಥವು ನಿಂದೆ, ಬರುವ ಭಾಗ್ಯವು ನಿಂದು, ಎಲ್ಲವೂ ನಿಂದೆ, ನಂದೇನಿಲ್ಲ, ನಾನು ಬಂದಿದ್ದೇನೆ, ಹೋಗ್ತಾ ಇದ್ದೇನೆ. ನೀ ಏನೇನು ಕೊಟ್ಟಿದೆಯೋ ಅದನ್ನೆಲ್ಲ ನಿಂಗೆ ಸಮರ್ಪಣೆ ಮಾಡೋದು ಒಂದೇ. ನನಗೆ ಆ ಜ್ಞಾನ ಕೊಡು, ಆ ದಾನ ಬುದ್ಧಿ ಕೊಡು. ಅದು ಆ ದಾನ ಬುದ್ಧಿ ಸತ್ಪಾತ್ರರಿಗೆ ಸೇರುವಂಥ ಆಗಲಿ ಅಂತ ವೈರಾಗ್ಯ ನಮಗೆ ತಂದು ಕೊಡುವಂಥ ವಿಜಯ ವಿಠಲ ದಾಸರು ಹೇಳಿಕೊಟ್ಟಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಎಷ್ಟೋ ರೂಪದಿಂದ, ಎಷ್ಟೋ ರೀತಿಯಿಂದ, ಯಾವುದೋ ಒಂದು ರೀತಿಯಲ್ಲಿ ದಾನ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಅದೆಲ್ಲವೂ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಆಗಿರ್ತಕ್ಕಂಥದ್ದನ್ನು ಹೇಳ್ತಾ, ನಾವು ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ನಮಗೆ ಇನ್ನೊಂದು ಸಂತೋಷ ಅಂದರೆ, ನಮ್ಮ ಗುರುಗಳು ವ್ಯಾಸರಾಜ ಮಠದವರು, ನಮ್ಮ ಸ್ನೇಹಿತರು ನಾಗಸಂಪಿಗೆ, ಇವರೆಲ್ಲರೂ ಕೂಡ ನಮ್ಮ ಪೇಜಾವರ ಸ್ವಾಮಿಗಳ ರೂಪದಲ್ಲಿದ್ದು ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಗಮನದಲ್ಲಿಟ್ಟು ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಏನಾದರೂ ಸ್ವಲ್ಪ ಮಾತಿನಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ ಕ್ಷಮಿಸಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರ ಹತ್ರ ಪ್ರಾರ್ಥನೆ ಇಷ್ಟೇ. ನಂದೇನಿದೆ ಇದು ನಿನ್ನದೇ ಇದೆಲ್ಲವೂ, ನಂದನ ಗೋವಿಂದ, ಇಂದಿನ ಜನ್ಮವು ಹೇಗಾದರಾಗಲಿ, ಮುಂದೆನ್ನ ಕಾಯ ಮುಕುಂದ ಶ್ರೀಕೃಷ್ಣ. ನಾವು ಕೃಷ್ಣನಿಗೆ ಶರಣು ಹೊಂದೋನನ್ನು ಹೇಳ್ತಾ ಈ 2 ಮಾತುಗಳನ್ನು ನಮ್ಮ ವಿಠಲ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಿ ಪರಮ ಪೂಜ್ಯ ಕಣ್ವಮಠಾಧೀಶರು ದಾಸರ ಅನೇಕ ಮಾತುಗಳನ್ನಾಡಿ ನಾವು ಯಾವ ರೀತಿ ಇರಬೇಕು ಅನ್ನುವ ಚಿಂತನೆಯನ್ನು ಅವರು ನೀಡಿದ್ದಾರೆ.
ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಗುರುಗಳಿಗೆ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡುತ್ತಾ ಇಲ್ಲಿ ಬಂದು ಅನುಗ್ರಹ ಮಾಡಿದ್ದಕ್ಕಾಗಿ ಅವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ